ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಕೂಡ ತುಳಸಿ ದಳನ ಹಾಕಿಬಿಟ್ಟು ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆಗೆ ಅಷ್ಟೇ, ಇವತ್ತಿನ ದಿನ ಪೂಜೆಗೆ ತುಳಸಿ ದಳನ ಸಮರ್ಪಿಸಿ ಪೂಜೆನ ಮಾಡಿಕೊಂಡ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಬೆಳಗಿನ ಟಿಫನಿಗೆ ನಾವು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ. ಇವತ್ತಿನ ದಿನ ಉಪವಾಸ ವ್ರತನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮಾಡೋರು ಮಾಡ್ಬೋದು, ಹೇಜಾದವರು, ಬಸ್ರಿ, ಬಾಣಂತಿಯರು ಅಂಥವ್ರಿಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಉಪವಾಸ ಮಾಡಿನೇ ದೇವ್ರ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಯಾವ ದೇವ್ರೂ ಉಪವಾಸ ಮಾಡಿ ಅಂತ ಹೇಳಿಲ್ಲ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳೋದು. ಸೊ ನಂತರ ನಾವು ಹೋಗಿದ್ದು ನವಲೆ ವೆಂಕಟರಮಣ ದೇವಸ್ಥಾನಕ್ಕೆ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಇವತ್ತು ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಮಹಾದ್ವಾರನ ಮಾಡಿರ್ತಾರೆ. ಸೊ ಉತ್ತರಾಭಿಮುಖವಾಗಿ ನಾವು ಪ್ರವೇಶ ಮಾಡಿ ಆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರ ನಾವು ವೆಂಕಟರಮಣನ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಇಡಗುಂಜಿ ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ.